ಕಳವು ಆರೋಪ ಹೊತ್ತಿದ್ದ ಇನ್ಸ್ಪೆಕ್ಟರ್ಗೆ ಸಿಎಂ ಚಿನ್ನದ ಪದಕ. ಪಾಂಡೇಶ್ವರ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಆರೋಪಿಗಳ ಚಿನ್ನವನ್ನೇ ಕದ್ದ ಆರೋಪವಿತ್ತು. ಆರೋಪಿಯ ಮೈಮೇಲಿದ್ದಂತಹ ಬರೋಬ್ಬರಿ 50 ಗ್ರಾಂ ಚಿನ್ನ ಗಾಯಬಾಗಿತ್ತು, ಅಂದರೆ ಕಣ್ಮರೆಯಾಗಿತ್ತು. ಆರೋಪಿಯ ತಾಯಿಯ ದೂರಿನ ಬಳಿಕ ಖತರ್ನಾಕ್ ಕೆಲಸ ಬಯಲಾಗಿದೆ. ಉಳ್ಳಾಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಾಗ ಬ್ಯಾಂಕ್ ಕೇಸನ್ನು ಭೇದಿಸಿದ್ದಂತಹ ಇನ್ಸ್ಪೆಕ್ಟರ್ ಕೋಟೆಕಾರ್ ಸಹಕಾರಿ ಬ್ಯಾಂಕ್ ಕೇಸ್ ವಿಚಾರದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು. ಆದರೆ ಈಗ ಚಿನ್ನ ಕದ್ದಿದ್ದ ಆರೋಪಿಗಳ ಚಿನ್ನವನ್ನೇ ಕದ್ದಿದ್ರಂತೆ ಈ ಇನ್ಸ್ಪೆಕ್ಟರ್. ದಕ್ಷಿಣ ಉಪವಿಭಾಗದ ಎಸಿಪಿ ಧನ್ಯಾ ನಾಯಕಿಗೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ತನಿಖೆಯ ಆಧಾರದಲ್ಲಿ ಈಗ ಪೊಲೀಸ್ ಅಧಿಕಾರಿಯ ತನಿಖೆಗಳು ಕೂಡ ಚುರುಕುಗೊಳ್ಳುತ್ತೆ. ಇದು ಪಾಂಡೇಶ್ವರ ಉಳ್ಳಾಳ ಭಾಗದ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ವ್ಯಕ್ತಿ ಮೊನ್ನೆಯಷ್ಟೇ ಸಿಎಂ ಚಿನ್ನದ ಪದಕಕ್ಕೂ ಕೂಡ ಭಾಜನರಾಗಿದ್ದರು. ಸೊ ಇವರು ಈಗ ಚಿನ್ನ ಕದ್ದ ಕೇಸ್ನಲ್ಲೇ ತಗಲಾಕೊಂಡಿದ್ದಾರೆ. ಸೊ ಈ ಹಿಂದೆ ಕೋಟೆಕಾರ್ನಲ್ಲಿ ಏನು ಕಳವಾಗಿತ್ತಲ್ಲ, ಚಿನ್ನದ ಕಳವು, ಬ್ಯಾಂಕ್ ರಾಬರಿ, ಆ ಸಂದರ್ಭದಲ್ಲಿ ಕಳ್ಳರನ್ನು ಭೇದಿಸಿದ ಪೊಲೀಸರ ಪೈಕಿ ಇವರು ಕೂಡ ಒಬ್ಬರಿದ್ದರು. 2024ರ ಜೂನ್ 28ರಂದು ವೃದ್ಧರೊಬ್ಬರ ಮನೆಯಲ್ಲಿ ಕಳ್ಳತನ ಆಗಿತ್ತು. 15 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವಾದ ಬಗ್ಗೆ ದೂರು ದಾಖಲಾಗಿತ್ತು. ದೂರು ನೀಡಿದ್ದ ವ್ಯಕ್ತಿಯ ಮಗ PUC ವಿದ್ಯಾರ್ಥಿಯಾಗಿದ್ದ. ಪಾಪ ವಿದ್ಯಾರ್ಥಿಯೂ ಸೇರಿ ಆತನ 3 ಸ್ನೇಹಿತರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು. ಜ್ಯುವೆಲರಿ ಶಾಪ್ಗಳಿಗೆ ಮಾರಾಟ ಮಾಡಿದ್ದ ಚಿನ್ನಾಭರಣ. ಮಾರ್ಚ್ 31ನೇ ತಾರೀಕು ಬೆಳತಂಗಡಿ ಆರೋಪಿ ಯುವಕನ ತಾಯಿ ದೂರನ್ನ ಕೊಟ್ಟಿದ್ರು. ಎಸಿಪಿಗೆ ದೂರು ಬಳಿಕ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಕಳ್ಳಾಟ ಬಯಲಾಗಿದೆ. 2024ರ ಜೂನ್ ತಿಂಗಳ ಅಂತ್ಯದಲ್ಲಿ ಈ ಪ್ರಕರಣ ನಡೆದಿರುವಂತಹದ್ದು. ಸೊ ಕೇಸ್ ಬಗ್ಗೆ ಮಾತನಾಡಲೆಂದು ಆಕೆಯ ತಾಯಿ ಬಂದಿದ್ರು. ಕೇಸ್ ಮುಚ್ಚಿ ಹಾಕಲು ಯುವಕನ ಇದು 2024ರ ಜೂನ್ 28ರಂದು ವೃದ್ಧರೊಬ್ಬರ ಮನೆಯಲ್ಲಿ ಕಳವಾದಂತಹ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಚರ್ಚೆಗಳಾಗಿತ್ತು. ದೂರು ನೀಡಿದ್ದ ವ್ಯಕ್ತಿಯ ಮಗ PUC ವಿದ್ಯಾರ್ಥಿಯೂ ಕೂಡ ಆಗಿದ್ದ. ವಿದ್ಯಾರ್ಥಿಯೂ ಸೇರಿ ಆತನ 3 ಸ್ನೇಹಿತರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು. ಸೊ ಆ ಒಂದು ಪ್ರಕರಣ ಅದು ಮಾರ್ಚ್ 31ನೇ ತಾರೀಕು ನಡೆದಿದ್ದಂತಹ ಪ್ರಕರಣ. ಜುಲೈ 1ರಂದು ಹಣ ನೀಡಿದ್ದರೂ ಮಗ ನ್ಯಾಯಾಲಯಕ್ಕೆ ಹಾಜರ್. ಈ ವೇಳೆ ಮಗನ ಮೈಮೇಲಿದ್ದ ಚಿನ್ನದ ಸರ, ಬ್ರಾಸ್ಲೆಟ್ ಮತ್ತು ಕಡಗ, 3 ಉಂಗುರ, ಕಿವಿ ಓಲೆ ಸೇರಿ 50 ಗ್ರಾಂ ಚಿನ್ನಾಭರಣ ಮುಟ್ಟುಗೋಲು ಮಾಡಲಾಗಿತ್ತು. ಚಾರ್ಜ್ ಶೀಟ್ನಲ್ಲಿ ಹಾಕುತ್ತೇನೆ, ಆಮೇಲೆ ರಿಕವರಿ ಮಾಡ್ಕೊಳ್ಳಿ ಎಂದಿದ್ರಂತೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಚಿನ್ನಾಭರಣದ ಉಲ್ಲೇಖ ಮಾಡಿಲ್ಲ ಎಂದು ದೂರು ದಾಖಲಾಗಿದೆ. ಜೊತೆಗೆ ತನ್ನ ಮಗನಿಂದ ಖಾಲಿ ಕಾಗದಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ. ಇತರೆ ಅಪ್ರಾಪ್ತ ಆರೋಪಿಗಳ ಬಳಿಯೂ ಕೇಸ್ ಮುಚ್ಚಿ ಹಾಕಲು ಹಣ. ಇನ್ಸ್ಪೆಕ್ಟರ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಆರೋಪಿ ಯುವಕನ ತಾಯಿ ದೂರು ದಾಖಲಿಸಿದ್ದಾರೆ. ಜುಲೈ 1ರಂದು ಹಣ ನೀಡಿದ್ದರೂ ಮಗ ನ್ಯಾಯಾಲಯಕ್ಕೆ ಹಾಜರಾಗಿದ್ದ. ನೋಡಿ, ಜುಲೈ 1ನೇ ತಾರೀಕು ಹಣ ನೀಡಿದ್ದರೂ ಮಗ ನ್ಯಾಯಾಲಯಕ್ಕೆ ಹಾಜರಾಗಿದ್ದ. ಈ ವೇಳೆ ಮಗನ ಮೈಮೇಲಿದ್ದಂತಹ ಚಿನ್ನದ ಸರ, ಬ್ರಾಸ್ಲೆಟ್, ಕಡಗ, 3 ಉಂಗುರ, ಕಿವಿ ಓಲೆ ಸೇರಿ 50 ಗ್ರಾಂ ಚಿನ್ನಾಭರಣವನ್ನು ಮುಟ್ಟುಗೋಲು ಮಾಡಲಾಗಿತ್ತು. ಅಂದರೆ ಪೊಲೀಸರು ಅದನ್ನು ವಶಕ್ಕೆ ಪಡೆದುಕೊಳ್ತಾರೆ. ಕಾನೂನು ಪ್ರಕ್ರಿಯೆ ಮುಗಿದ ನಂತರ ಅದು ಹ್ಯಾಂಡ್ ಓವರ್ ಮಾಡ್ತಾರೆ. ಚಾರ್ಜ್ ಶೀಟ್ನಲ್ಲಿ ಹಾಕ್ತೇನೆ, ಆಮೇಲೆ ರಿಕವರಿ ಮಾಡ್ಕೊಳ್ಳಿ. ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ಚಾರ್ಜ್ ಶೀಟ್ ಇದೆಯಲ್ಲ, ಆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರಬೇಕು. ಸಂಬಂಧಪಟ್ಟ ಆರೋಪಿಯ ಜೊತೆ ಏನೇನು ತಗೊಂಡ್ರು ಪೊಲೀಸರು, ವಶಕ್ಕೆ ಪಡ್ಕೊಂಡಿದ್ದಾರೆ, ಮುಟ್ಟುಗೋಲು ಮಾಡಿದ್ದಾರೆ, ಇಷ್ಟು ಗ್ರಾಂ ಚಿನ್ನ, ಈ ಬಟ್ಟೆ, ಈ ಶೂ, ಈ ಚಪ್ಪಲಿ, ಈ ವಾಚು, ಈ ಮೊಬೈಲು, ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಹಾಕಬೇಕು. ಸೊ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ದಂತಹ ಬಾಲಕೃಷ್ಣ ಚಾರ್ಜ್ ಶೀಟ್ನಲ್ಲಿ ಯಾವ ಪ್ರಸ್ತಾಪವನ್ನು ಕೂಡ ಮಾಡಿರಲಿಲ್ಲ. ರಿಕವರಿ ಮಾಡಿಕೊಳ್ಳಬೇಕಾದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇರಬೇಕು. ಆದರೆ ಚಾರ್ಜ್ ಶೀಟ್ನಲ್ಲಿ ಚಿನ್ನಾಭರಣ ಉಲ್ಲೇಖ ಮಾಡಿಲ್ಲ ಎಂದು ದೂರು ದಾಖಲಾಗಿದೆ. ಜೊತೆಗೆ ತನ್ನ ಮಗನಿಂದ ಖಾಲಿ ಕಾಗದಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ. ಇತರ ಅಪ್ರಾಪ್ತ ಆರೋಪಿಗಳ ಬಳಿಯೂ ಕೂಡ ಕೇಸ್ ಮುಚ್ಚಿ ಹಾಕೋದಕ್ಕೆ ಹಣ. ಇನ್ಸ್ಪೆಕ್ಟರ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಆರೋಪಿ ಯುವಕನ ತಾಯಿ ದೂರು ಕೊಟ್ಟಿದ್ದಾರೆ. ಇದು ಮೈಸೂರಿನ ವಿಜಯನಗರದಲ್ಲೂ ಕೂಡ ಕೆಲಸ ಮಾಡಿದಂಥ ಇನ್ಸ್ಪೆಕ್ಟರ್.
ಈ ವೇಳೆ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದಲ್ಲಿ ACB ದಾಳಿಯಾಗಿತ್ತು. ಆದರೂ ಬಾಲಕೃಷ್ಣಗೆ CM ಚಿನ್ನದ ಪದಕ ಲಭಿಸಿರುವುದೇ ಅಚ್ಚರಿ. ಹಣದ ಮೇಲಿದ್ದಂಥ ವ್ಯಾಮೋಹ ಈತನಿಗೆ ಒಂದಿಷ್ಟಲ್ಲ. ಬಳಿಕ ಉಳ್ಳಾಳ ಕಾಂಗ್ರೆಸ್ ಮುಖಂಡರಿಂದಲೂ ಕೂಡ ಖಾದರ್ಗೆ ದೂರು ದಾಖಲಾಗಿತ್ತು. ಪದೇ ಪದೇ ಸ್ಪೀಕರ್ UT ಖಾದರ್ಗೆ ದೂರಿನ ಪರಿಣಾಮ ಕಡ್ಡಾಯ ರಜೆ ಮೇಲೆ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಕಳಿಸಿದ್ದ ಕಮಿಷನರ್. ಆದ್ರೀಗ ಹಿರಿಯ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ. ಪಾಂಡೇಶ್ವರ ಮಹಿಳಾ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ನೇಮಕ ಆಗಿದ್ದಾರೆ. ನಿನ್ನೆಯಷ್ಟೇ ಮಂಗಳೂರು ಕಮಿಷನರ್ ಕಚೇರಿಯಲ್ಲಿ ಸಮಾರಂಭ, ಅದರಲ್ಲೂ ಕೂಡ ಭಾಗಿಯಾಗಿದ್ರೇನು. ಇತರೆ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದಂತಹ ಬಾಲಕೃಷ್ಣ ಅಲ್ಲ ರೀ, ಸ್ಟೇಷನಿಗೆ ಜನ ಬರೋದು ನ್ಯಾಯ ಕೊಡಿಸಿ ಅಥವಾ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ. ಹಂಗೆ ಬಂದ ದೂರುದಾರ ಅಥವಾ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳ ಕೈಯಿಂದಲೇ ಕದಿಯೋದ, ಕಳ್ಳರಿಂದ ಕಾಪಾಡುವಂತಹ ಪೊಲೀಸ್ ಇನ್ಸ್ಪೆಕ್ಟ್ರು, ಕಳ್ಳರಿಂದ ಕಳ್ಳತನ ಆಗದಂತೆ ತಡೆಯಬಹುದಾದಂಥ ಪೊಲೀಸರು, ಆರಕ್ಷಕರು, ಆರ್ಥಕರಿಗೆ ರಕ್ಷಣೆಯನ್ನು ಕ್ಷಣಾರ್ಧದಲ್ಲಿ ದೊರಕಿಸುವಂಥ ಆರಕ್ಷಕರು, ಕಳ್ಳತನ ಆರೋಪದಲ್ಲಿ ಬಂದಿದ್ದಂಥ ಆರೋಪಿಗಳಿಂದಲೇ ಚಿನ್ನವನ್ನು ಕಳ್ಳತನ ಮಾಡ್ತಾರೆ ಅನ್ನೋದಾದರೆ ಇಂತಹ ವ್ಯಕ್ತಿಗಳಿಗೆ CM ಕೈಯಿಂದ ಚಿನ್ನದ ಪದಕ ಸಿಗುತ್ತೆ. ಚಿಪ್ ಕೊಟ್ಟು ಮನೆ ಕಳಿಸ್ಬೇಕು, ಯೂನಿಫಾರ್ಮನ್ನು ಕಳಚಿ, ನೀನು ಸಾಕಪ್ಪ, ನಿನ್ನ ಸೇವೆ, ನೀನು ಆ ಕಾಕೆ ಹಾಕ್ಕೊಂಡು ಕಳ್ಳತನ ಮಾಡೋದನ್ನ ನಿಲ್ಲಿಸ್ಬಿಡು, ನೀನು ಮನೆಗೆ ಹೋಗಿ ಕೂತ್ಕ ಅಂತ ಕಳಿಸ್ಬೇಕಾಗಿರೋ ಸರ್ಕಾರ ಚಿನ್ನದ ಪದಕ ಕೊಡುತ್ತೆ. ಇದೆಂತಹ ಕೆಟ್ಟ ಸಮಾಜ ಮತ್ತು ಇದೆಂತಹ ಕೆಟ್ಟ ವರ್ತಮಾನ. ಇನ್ಸ್ಪೆಕ್ಟರ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಆರೋಪಿ ಯುವಕನ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಸಭಾಪತಿ, ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು ಕೂಡ ಅದೇ ಭಾಗದ MLA. ಸೊ ಅವರಿಗೂ ಕೂಡ ಪದೇ ಪದೇ ದೂರು ದಾಖಲಾಗಿತ್ತು ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ. ಸೊ ಈಗ ಒಂದು ವಿಚಾರದಲ್ಲಿ ತಗಲಾಕೊಂಡಿದ್ದಾರೆ. ಈ ಹಿಂದೆ ಈ ಮನುಷ್ಯ ಬೇರೆ ಬೇರೆ ಭಾಗದಲ್ಲಿ, ಅದರಲ್ಲೂ ವಿಜಯನಗರದಲ್ಲೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲೂ ಕೂಡ ಅಕ್ರಮ, ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿ ಗಳಿಕೆ ಪ್ರಕರಣದಲ್ಲಿ ACB ದಾಳಿ ಕೂಡ ಆಗಿತ್ತು. ಸೊ ಇಂತಹ ಕಳಂಕ ಸಹಿತ ವ್ಯಕ್ತಿಯನ್ನು ಮತ್ತೂ ಡ್ಯೂಟಿಗೆ ಜಾಯಿನ್ ಮಾಡಿಸಿಕೊಳ್ಳಲಾಗಿದೆ. ಸೊ ಈತನ ವಿರುದ್ಧ ಈಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು.